ಗೆದ್ದರು ಫೈನಲ್ಗೆ ಹೋಗಲಿಲ್ಲ. ಅದು ಇಲ್ಲೇ ಸಹಜವಾಗಿ ಗೆದ್ದರು ಸಹಿತ ಭಾರತ ಫೈನಲ್ಗೆ ಹೋಗುವ ಎಲ್ಲ ಸಾಧ್ಯಗಳು ಕಾಣ್ತಾ ಇದ್ದಾವೆ. ಅದರ ಮಳೆಯಿಂದ ರದ್ದಾಗಬಾರ್ದು. ಜೊತೆಗೆ ವೆಸ್ಟ್ ಇಂಡೀಸ್ ತನ್ನ ಹೆಸರು ತಕ್ಕಂಗೆ ದೈತ್ಯ ಆಟವನ್ನು ಆಡಿದರೆ ಭಾರತಕ್ಕೂ ಕಷ್ಟ ಆಗ್ತದೆ. ಯಾಕೆಂದ್ರೆ ಅವರಲ್ಲೂ ಬಲಿಷ್ಠತನದ ಗಟ್ಟಿಗರಿದ್ದಾರೆ, ಒಳ್ಳೆಯ ತಂತ್ರಜ್ಞರು ಇದ್ದಾರೆ ಬ್ಯಾಟಿಂಗ್ ಮತ್ತು ಬಾಲಿಂಗ್ದೆಲ್ಲ. ಹೀಗಾಗಿ ಇದೊಂದು ರೋಚಕ ಪಂದ್ಯ. ಒಂದು ರೀತಿ ಎಲಿಮಿನೇಟರ್ ಅಂತಂದ್ರೂ ಅಡ್ಡಿ ಇಲ್ಲ. ಎಲಿಮಿನೇಟರ್ ಅಂದರೆ ಯಾರು ಸೋಲ್ತಾರೆ ಹೊರಗೆ ಹೋಗೇ ಬಿಡೋದು, ಮತ್ತೊಂದು ಅವಕಾಶ ಇಲ್ಲ. ಈ ಎಲಿಮಿನೇಟರ್ ಮ್ಯಾಚ್ದಲ್ಲೇ IPLದಲ್ಲದ ಇದು ಎಲಿಮಿನೇಟರ್ ಅಂತೇಳಿ ಈ ಒಂದು ಎಲಿಮಿನೇಟರ್ ಪಂದ್ಯದಲ್ಲೇ ಭಾರತಕ್ಕೆ ಗೆಲ್ಲುವ ಅವಕಾಶಗಳು ಇದ್ದಾವತ್ತು ನಾವು ಅಂದರೂ ಸಹಿತ ವೆಸ್ಟ್ ಇಂಡೀಸನ್ನು ಅಷ್ಟು ಸುಲಭವಾಗಿ ಸೋಲುವಂಥ ಟೀಮ್ ಅಂತ ಕರೆಯೋದ್ರಲ್ಲಿ ತಪ್ಪಾಗ್ತದೆ. ಹೀಗಾಗಿ ಏನಾಗ್ತದೆ ನೋಡು, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ, ಗೆಲುವು ಸೋಲು ಇದ್ದಿದ್ದೇನೆ. ಆದರೆ ಭಾರತೀಯರು ಇವತ್ತು ಗೆಲ್ಲಬಹುದು ಅನ್ನೋದು ಎಲ್ಲರೂ ಕನಸು ಕಾಣ್ತಾ ಇದ್ದಾರೆ. ಯಾಕಂದರೆ ಇದು ಗೆದ್ದರೆ ಸೆಮಿಫೈನಲ್ಲ, ಸೆಮಿಫೈನಲ್ ಗೆದ್ದರೆ ಫೈನಲ್ಲ ಆಗ್ಬೋದಾ? ಅಥವಾ ಪಾಕಿಸ್ತಾನ ಈಗಾಗಲೇ ಒಂದು ಭವಿಷ್ಯ ನೋಡೋದು ಭಾರತದ ಬಗ್ಗೆ. ಅಲ್ಲಿ ಕ್ಯಾಪ್ಟನ್ ಇಲ್ಲ ಸೆಮಿಫೈನಲ್ಗೆ ಎಂಟ್ರಿ ಆಗೋದಿಲ್ಲ ಭಾರತ ಅಂತೇಳಿ ಅದು ನಿಜ ಆಗ್ತದನ? ಏನು ನಿಜಾನೋ? ಭವಿಷ್ಯದು ಯಾರು ಹೇಳಿದ್ರೆ ಅವ್ರು ಹೇಳಿದ ಕೇಳುವಂಥದ್ದಲ್ಲ. ಒಂದು ವೇಳೆ ಸಕ್ಸಸ್ ಆಯಿತು ಹೇಳಿದವರು ಒಬ್ಬ ದೊಡ್ಡ ಹೀರೋ ಆಗ್ತಾರೆ, ಇಲ್ಲಪ್ಪ ಅಂದ್ರೆ ಮರ್ತೋಗಿಬಿಡ್ತದೆ. ಅದು ಒಂದು ಭಾರತದ ವಿರೋಧ ನೆಲೆಗಂಡು ಮಾತಾಡಿರೋದು ಬೇಡಪ್ಪ ಅಂತ ಹೇಳ್ಬೋದು. ಇರಲಿ, ಇವತ್ತು ನಡೆಯುವ ಪಂದ್ಯ ಎಲ್ಲರೂ ಇದನ್ನು ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಭಾರತಕ್ಕೆ ಆಡೋ ಅವಕಾಶ ಸಿಗಲಿ ಮತ್ತು ಗೆಲ್ಲುವ ಅವಕಾಶ ಭಾರತ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದು ನೀವು ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸತ್ಯ ಗಂಟೆ ವಂದನೆಗಳು.